ಅಣ್ಣಂಗೆ ಒಳ್ಳೆ ತಮ್ಮ ಆಗ್ಬಿಟ್ರೆ ಸಾಕ? ಹೆಂಡತಿಗೆ ಒಳ್ಳೆ ಗಂಡಾಗಿರೋದು ಬೇಡವಾ? ಈ ರೀತಿ ಕೆಲಸ ಬಿಟ್ಟು ಬಂದು ನಿಂತಿದೆಯಲ್ಲ, ಆ ಹುಡುಗಿ ನಿನ್ ಬಗ್ಗೆ ಏನ್ ತಿಳ್ಕೊತಾಳೆ? ಹಾಗೆ ತಿಳ್ಕೊಳಕ್ ಏನಿದೆ ಬಾಬಾ? ಇಷ್ಟು ವರ್ಷ ಸಾಕಿ ಸಲಹಿದ್ ಅಣ್ಣನೇ ಅರೆಸ್ಟ್ ಮಾಡಿದಿದ್ರೆ ನಾನ್ ತಪ್ಪು ತಿಳ್ಕೊತಾ ಇದ್ದೆ. ಇವ್ರು ಕಳ್ಕೊಂಡಿದ್ ಕೆಲ್ಸ ಯಾವ ಮಹಾ, ಅದು ಹೋದ್ರೆ ಮತ್ತೊಂದು. ಪರವಾಗಿಲ್ಲಪ್ಪ, ಹೆಂಡತಿನ ಚೆನ್ನಾಗಿ ತಯಾರಿ ಮಾಡಿದ್ಯಾ. ವಾಟ್ ಈಸ್ ದಿಸ್? ಇಷ್ಟಕ್ಕೆಲ್ಲ ರಿಸೈನ್ ಮಾಡೋದ? ಟೂ ಬ್ಯಾಡ್. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರ್ಕೂಡ್ದು ಅಂತ ಹೇಳೋದು ಇಟ್ಸ್ ಎ ಫಾರ್ಮಾಲಿಟಿ. ನಿಮ್ಮಂತ ಒಳ್ಳೆ ಆಫೀಸರ್ಸ್ ಅವಶ್ಯಕತೆ ಈ ಡಿಪಾರ್ಟ್ಮೆಂಟ್ಗೆ ತುಂಬಾ ಬೇಕಾಗಿದೆ. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಅಕ್ಸೆಪ್ಟಿಂಗ್ ಯುವರ್ ರಿಸಿಗ್ನೇಷನ್. ನಾಳೆಯಿಂದನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ಗುಡ್. ನಾನು ಒಳಗೋಗಿ ನಮ್ಮ ಅಣ್ಣಂತ ಮಾತಾಡ್ಕೊಂಡು ಬಂದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಇದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ ಮಾಡೆ. ನಮಸ್ತೆ. ಏನಯ್ಯ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಕೇಳಿಸ್ತೀರ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಈ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು. ನಿನ್ನ ಪ್ರೀತಿಸ್ತಾರ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋ ಪಾತ್ರ. ಇವ್ರೇನಾ ನಿಮ್ಮಣ್ಣ? ಹೌದು. ಯಾಕೆ 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 ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ದೆ ಗೊತ್ತಿಲ್ದೆ ಅವತ್ತು ಕ್ಲಿನಿಕ್ ಬಂದಿದ್ದೀನ ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟೆ. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ನಾನು ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಅಲ್ಬೇಡ ಕಡೆ, ಔಷಧ ಬಿಡ್ಬೇಡ, ನನ್ ಮಾತು ಕೇಳು. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರೂ ನನ್ನ ಹೆಸರಿಡು ಕೀರ್ತಿ ಅಂತ. ಕೀರ್ತಿ, ಸುಬ್ರಹ್ಮಣ್ಯ, ಅವಳನ್ನ ಅಳಬೇಡ ಅಂತ ಹೇಳು. ಅವಳಿ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತ್ರೇನ 6 ಭಾಗ ಮಾಡಿ 2 ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದಷ್ಟು ಬೇಗ ನಿಮ್ ಮನೆಯಿಂದ ಹಿರಿಯರನ್ನ ಕರ್ಕೊಂಬ. ಒಂದ್ ಒಳ್ಳೆ ದಿವಸ ನೋಡಿ ನಿಮ್ ಮದುವೆ ಕಾರ್ಯ ಮುಗಿಸ್ಬೋದು.
ನನ್ನ ಮಾನ ಹರಾಜಾಕ್ಬಿಟ್ಟಿಯಲೆ. ಒಬ್ಬ ಭಿಕ್ಷುಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ. ಆದ್ರೆ ನೀನ್ ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರ ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರದಲ್ಲಿ ಅದೇ ಮುಹೂರ್ತಕ್ಕೆ ಅವಳಿಗೆ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ವಿಧಿ ಆಟ, ಅಷ್ಟಕ್ಕಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ರೆ ಚಿಂತೆ ಇರಲಿಲ್ಲ. ಆದ್ರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿನ ಯಾವಾಗ್ಲೂ ಮತ್ತೊಬ್ಬನ ಪ್ರೀತಿಸ್ತವಳು ಅಂತ ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದು ಕಡೆ ಪ್ರೀತಿಸ್ತವನಿಂದ ಮೋಸ, ಮತ್ತೊಂದು ಕಡೆ ಮದುವೆ ಆದವನಿಂದ ಕಿರುಕುಳ. ಆ ನೋವನ್ನು ತಡಿಲಾರ್ದೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತು ಹೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂಥ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದಿದ್ರು ಪರವಾಗಿಲ್ಲ. ಆದ್ರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕನ ಕರೆಸು, ಸಿಗೋ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆಗೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು? ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ಬಿಟ್ಟಿಲ್ಲಪ್ಪ. ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ. ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು? ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ. ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನ್ಸಿಗೆ ನೋವಾಗ್ತಾ ಇಲ್ವಾ? ಕೀರ್ತಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು? ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ ಕೀರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ ಆಗ್ಲೇ ನಾನು ಏನ್ ಮರ್ತ್ಬಿಟ್ಟೆ. ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಾದ ಬಾಳು. ನೋಡು, ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರು ನಿಮ್ಮ ಅಣ್ಣನ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಇಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು. ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದ್ ನನ್ಗೆ ಗೊತ್ತಿಲ್ಲ.
ಆದ್ರೆ ನಮ್ಮ ಅಣ್ಣನ್ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವಂತಕ್ಕೆ ಬದುಕಕ್ಕಾಗಲ್ಲ. ನೋಡ್ಕೀರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ ಜೀವನ ನೀನು ಹಾಳು ಮಾಡ್ಕೋಬೇಡ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಮೊದಲಿಂದ ಹೊರಟೋಗು.